ನಮಸ್ಕಾರ. ವೃಷಭ ರಾಶಿಯವರಿಗೆ 2026ನೇ ಇಸವಿಯಲ್ಲಿ ಎಂತಹ ಒಂದು ವಿಚಾರಗಳು ಕಾದಿದೆ, ಅದ್ಭುತಗಳಿದೆ ಅಂತ ನಾವು ಯೋಚನೆ ಮಾಡೋದಾದರೆ ನಾವು ಪ್ರಥಮವಾಗಿ ಗಮನಿಸಬೇಕಾಗಿರುವಂಥದ್ದು ಯುಗಾದಿಯ ನಂತರದಲ್ಲಿ ಹೊಸ ಸಂವತ್ಸರದಿಂದ ಜಾತಕದ ವಿಶ್ಲೇಷಣೆ ಮಾಡ್ಕೋಬೇಕು. ಬಟ್ ಜನಗಳಲ್ಲಿ ಏನಾಗಿರುತ್ತೆ, ಈ ಒಂದು ಕ್ಯಾಲೆಂಡರ್ ಬದಲಾವಣೆ ಆಗ್ತಿರೋದ್ರಿಂದ ಏನಾದರೂ ಒಂದು ಬದಲಾವಣೆ ಆಗುತ್ತಾ ಅಂತ ನೋಡ್ತಿರ್ತಾರೆ. ಆದರೂ ಕೂಡ ಗ್ರಹಗಳಲ್ಲಿ ಬದಲಾವಣೆ ಆಗುತ್ತೆ ಖಂಡಿತವಾಗಲು. ಅದ್ರ ಮೂಲಕವಾಗಿ ಹೇಳೋದಾದರೆ ನಾನೇನು ಮಾಡ್ತೀನಿ ಅಂದರೆ, ಮಂತ್ರೇಶ್ವರ ರಚಿತವಾದ ಫಲದೀಪಿಕ ಗ್ರಂಥದಲ್ಲಿರುವಂತಹ ಮುಖ್ಯವಾಗಿರೋ ಅಂಶಗಳನ್ನೇ ಜಾಸ್ತಿ ನಾನು ಹೇಳ್ತೀನಿ, ಯಾಕೆಂದರೆ ಅಲ್ಲಿ ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದಿದೆ, ಒಂದು ವಯಸ್ಸಿನ ಪ್ರಕಾರ ಈಗ ಹಸ್ತ ಸಾಮುದ್ರಿಕೆಯನ್ನು ಜಾತಕ ಎರಡನ್ನೂ ಕೂಡ ನಾನು ಕಂಬೈನ್ ಮಾಡ್ತೀನಿ. ಈಗ ಕೆಲವರಿಗೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ, ಟೈಮಿಂಗ್ಸ್ ಮಿಸ್ಟೇಕ್ ಇರುತ್ತೆ, ಡೇಟ್ ಮಿಸ್ಟೇಕ್ ಇರುತ್ತೆ. ಅವರಲ್ಲಿ ಏನು ಮಾಡ್ತೀನಿ ಅಂದರೆ, ಅವರ ಹಸ್ತದಲ್ಲಿ ವಯಸ್ಸನ್ನು ನಾವು ಲೆಕ್ಕಾಚಾರ ಮಾಡಬೇಕು. ನನಗೆ ಒಬ್ಬರು ಗುರುಗಳು ಒಂದು ಗ್ರಂಥವನ್ನು ಕೊಟ್ಟಿದ್ದರು, ಅದ್ರ ಹೆಸರು ಬಂದು ಹಸ್ತ ಸಂಜೀವಿನಿ ಅಂತ. ಈ ಹಸ್ತ ಸಂಜೀವಿನಿ ಗ್ರಂಥ ಒಂದು ಬಹಳ 2000 ವರ್ಷದ ಹಿಂದೆ ಜೈನ ಮುನಿಗಳು ಬರೆದಿರುವಂಥದ್ದು. ಅದ್ರ ಪ್ರಕಾರ ನಾನು ಅದರಲ್ಲಿ ಈ ವಯಸ್ಸನ್ನು ಇದನ್ನು ಲೆಕ್ಕಾಚಾರ ಮಾಡಿ ಈ 10 ಬೆರಳುಗಳಲ್ಲಿ ನಿಮ್ಮ ವಯಸ್ಸು ಯಾವ ಒಂದು ಪೆಲಾಂಜ್ ಅಂತಾರೆ ಇಲ್ಲಿ ಬೀಳತ್ತೆ ನೋಡಿಕೊಂಡು ಅಲ್ಲಿರುವಂಥ ಗೆರೆಗಳ ಮೇಲೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳುವಂಥದ್ದು ಒಂದು ನಾನು ನೋಡಿದ್ದೆ. ಸೊ ಅದನ್ನು ಯೂಶ್ವಲಿ ನಾನು ಅಪ್ಲೈ ಮಾಡ್ತೀನಿ. ಈಗ ರಾಶಿ ಮೇಲೆ ಫಲವನ್ನು ನೋಡುವಾಗ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದ್ದವ್ರು ಮಾತ್ರ ನೋಡಬೇಕು, ಸುಮ್ಮನೆ ಹೆಸರು ಮೇಲೆ ನೋಡಬಾರ್ದು. ಆ ಬಗ್ಗೆ ನಾವು ವೃಷಭ ರಾಶಿಯವರಿಗೆ ನೋಡಿದ್ರೆ, ಈ ಗುರುಗ್ರಹದ ಸಂಚಾರ ಅವರಿಗೆ 3ನೇ ಮನೆ ಬರೋದ್ರಿಂದ ಶುಭ ಕಾರ್ಯಗಳಿಗೆ ಓಡಾಡುವಂಥದ್ದು, ದೇವಸ್ಥಾನಗಳಿಗೆ ಓಡಾಟ, ಒಂದು ಉತ್ತಮವಾಗಿರುತ್ತೆ ಕೆಲಸ ಕಾರ್ಯಗಳಿಗೆ ಓಡಾಟ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಓಡಾಟ ಮಾಡುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ 3ನೇ ಮನೆಯಲ್ಲಿರುವಂಥ ಅಣ್ಣ ತಮ್ಮದ್ರ ಮಧ್ಯೆ ಸಂಬಂಧಗಳು ಚೆನ್ನಾಗಿರುತ್ತೆ. ಅದರ ನಂತರದಲ್ಲಿ 11ನೇ ಮನೆಯಲ್ಲಿ ಶನಿ ಇರುವಂಥದ್ದು ಅಷ್ಟೊಂದು ಲಾಭದಾಯಕವಾಗಿರುವಂಥದ್ದಲ್ಲ. ಯಾಕಂದರೆ ಅಷ್ಟಮಾಧಿಪತಿ 11ನೇ ಮನೆಗೆ ಹೋಗುವಂಥದ್ದು ಇವರಿಗೆ ಫೈನಾನ್ಷಿಯಲ್ ಲಾಸ್ ಮಾಡುವಂಥದ್ದು. ಕೆಲವರು ಟ್ರೇಡಿಂಗು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ, ಗ್ಯಾಂಬ್ಲಿಂಗ್ ನೇಚರ್ ಇರುವಂಥದ್ದನ್ನ ಮಾಡ್ತಿರ್ತಾರೆ, ಅಲ್ಲಿ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಯಾವತ್ತೇ ಆಗಲಿ ಆ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೈನಾನ್ಷಿಯಲ್ ಗೇನ್ಸ್ ಇದೆ ಅಂದರೆ ಯಾವ ಟೈಮ್ ಪೀರಿಯಡ್ ಇದೆ ಅಂತ ನೋಡ್ಕೋಬೇಕು. ಹಾಗಾಗಿ ಯಾವಾಗಲೂ ಕೂಡ ಒಂದೇ ಥರ ಇರಲ್ಲ ನಮ್ಮ ಒಂದು ಟೈಮ್. ಕೆಟ್ಟ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಜಾತಕದಲ್ಲಿ ನಡೀತಿರುವಂಥ ದಶೆಗಳನ್ನು ನೀವು ಅನ್ವಯ ಮಾಡಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ. ಆಮೇಲೆ ಶನಿಗ್ರಹ ಬದಲಾವಣೆ ಆಗೋಕ್ಕಿಂತ ಭಾಳಷ್ಟು ಟೈಮ್ ಇರೋದ್ರಿಂದ ಅದ್ರ ಮೇಲೇ ಫಲವನ್ನು ನಾವು ಈ ವರ್ಷದ ಆದ್ಯತೆ ಹೇಳಬೇಕಾಗುತ್ತೆ. ಯಾಕೆಂದರೆ ಕ್ಷಿಪ್ರವಾಗಿ ಸಂಚಾರ ಮಾಡೋ ಗ್ರಹಗಳನ್ನು ಸ್ವಲ್ಪ ನಾವು ಪಕ್ಕಕ್ಕೆ ಇಡಬೇಕಾಗುತ್ತೆ. ಶನಿಗ್ರಹ 11ನೇ ಮನೆಯಲ್ಲಿ ಇರುವಂಥದ್ದು, ಅಲ್ಲಿಂದ ಅದು ಏನು ಮಾಡುತ್ತೆ, ಪಂಚಮ ಭಾವವನ್ನು ನೋಡುವಂಥದ್ದು, ಇವೆಲ್ಲ ಕೂಡ ಸಂತಾನದಲ್ಲಿ ವಿಳಂಬ ಮಾಡುವಂಥದ್ದು, ಮತ್ತು ಪ್ರೇಮಿಗಳಲ್ಲಿ ಇಷ್ಟಪಡ್ತಿರುವಂಥವರಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ಓಡಾಟ ಮಾಡಿರುವಂಥವ್ರಿಗೆ ವಿಳಂಬ ಆಗುತ್ತೆ. ಇದ್ರ ಜೊತೆಯಲ್ಲಿ ಶನಿಗ್ರಹ ರಾಶಿಯನ್ನೇ ವೀಕ್ಷಣೆ ಮಾಡೋದ್ರಿಂದ ಬೋನ್ಸು ಮಸಲ್ಸ್ ರಿಲೇಟೆಡ್ ಇಶ್ಯೂಸ್ಗಳು, ಒಂದೊಂದು ಸಲ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳನ್ನು ಕೂಡ ಈ ಒಂದು ಶನಿಗ್ರಹ ಕೊಡೋಂಥ ಸಾಧ್ಯತೆಗಳಿರುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ಚತುರ್ಥ ಭಾವದಲ್ಲಿರುವಂಥ ಕೇತು ಗ್ರಹ ಅದು ಕೂಡ ವಿಳಂಬವಾಗಿ ಸಂಚಾರ ಮಾಡುವಂಥದ್ದು. ಈಗ ರಾಹು, ಕೇತು, ಶನಿ ಮತ್ತು ಗುರುಗ್ರಹಗಳು ಬಹಳ ನಿಧಾನವಾಗಿ ಸಂಚಾರ ಮಾಡುವಂಥ ಗ್ರಹಗಳು. ಇದ್ರ ಮೇಲೆ ನಾವು ವರ್ಷ ಫಲವನ್ನು ಹೇಳಬೇಕಾಗತ್ತೆ. ಕ್ಷಿಪ್ರವಾಗಿ ಓಡಾಡುವಂತಹ ಚಂದ್ರಗ್ರಹ, ಶುಕ್ರಗ್ರಹ, ಬುಧಗ್ರಹಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡೋದು ಬೇಡ. ಸೊ ಚತುರ್ಥದಲ್ಲಿ ಬರುವಂಥ ಕೇತು ಗ್ರಹ ಏನು ಮಾಡುತ್ತೆ ಅಂತಂದರೆ, ನಾನು ಯೂಶ್ವಲಾಗಿ ಮದುವೆಗೆ ಸಂಬಂಧಪಟ್ಟಂತೆ ಜಾತಕವನ್ನು ಹೋಗ ಚತುರ್ಥ ಭಾವದಲ್ಲಿ ಕೇತು ಇದ್ದರೆ ಸ್ವಲ್ಪ ಅದನ್ನು ಎಕ್ಸ್ಟ್ರಾ ಕೇರಲ್ಲಿ ನೋಡ್ತೀನಿ. ಯಾಕೆ ಅಂತಂದರೆ ಸಡನ್ ಒಂದು ಸಮಸ್ಯೆಗಳನ್ನು, ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡುವಂಥ ಗ್ರಹ ಕೇತು ಗ್ರಹ. ಹಾಗಾಗಿ ಪ್ರಾಪರ್ಟಿನ ಕಳ್ಕೊಳ್ಳುವಂಥದ್ದು, ಲಾಸ್ ಮಾಡ್ಕೊಳ್ಳುವಂಥದ್ದು, ವೆಹಿಕಲ್ಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆಮೇಲೆ ಅನವಶ್ಯಕವಾಗಿ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಆಮೇಲೆ ನೆಮ್ಮದಿಯನ್ನು ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಾರೆಯಾಗಿ ಕರಿಯರಲ್ಲಿ ಬಹಳ ಉತ್ತಮವಾದ ಪ್ರಗತಿ, ಬಟ್ ಹಣಕಾಸಿಗೆ ಅಂಥ ಒಂದು ಅಭಿವೃದ್ಧಿ ಏನಿರಲ್ಲ. ಶುಭ ಕಾರ್ಯಗಳಿಗೆ ಒಳ್ಳೆಯದು, ಆಧ್ಯಾತ್ಮಿಕ ಪ್ರಗತಿ ಇರುತ್ತೆ, ಮತ್ತು ಸಾಲದಿಂದ ಹೊರಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಮೇಲೆ ಹೊಸ ಉದ್ಯೋಗ ಪ್ರಯತ್ನ ಮಾಡ್ತಿರೋರಿಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ.